ಸಿಎಂ ಗದ್ದುಗೆ ಏರಲು ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ ನಾಯಕರನ್ನ ಡಿಕೆಶಿ ಭೇಟಿಯಾಗ್ತಿದ್ದಾರೆ. ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ಮುನಿಯಪ್ಪ ಭೇಟಿಯಾಯಿತು. ಇದೀಗ ಸತೀಶ್ ಜಾರಕಿಹೊಳಿ ಜೊತೆ ಕೂಡ ಸಭೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾತ್ರೋರಾತ್ರಿ 1 ಗಂಟೆಗೂ ಹೆಚ್ಚು ಕಾಲ ಗಂಭೀರ ಚರ್ಚೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ 2028ರಲ್ಲಿ ಸಿಎಂ ಆಗುವ ಆಕಾಂಕ್ಷೆಯನ್ನು ಹೊರಹಾಕಿದರು. ಆದಾಗ್ಯೂ ಸತೀಶ್ ಅವರನ್ನ ಡಿಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿಗೆ ಹಲವು ಅರ್ಥಗಳನ್ನು ನೀಡಲಾಗ್ತಿದ್ದು, ತನ್ನ ಎದುರಾಳಿಗಳನ್ನು ಮಣಿಸಲು ಅವರ ಸಾಮರ್ಥ್ಯ, ಶಕ್ತಿಯನ್ನು ಕುಂದಿಸಲು ಡಿಕೆಶಿ ಸ್ಟ್ರಾಟಜಿ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಡಿಕೆಶಿ ಭೇಟಿ ಬಗ್ಗೆ ಸ್ವತಃ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥ ಸತೀಶ್ ಜಾರಕಿಹೊಳಿ, ನನಗಿರುವ ಮಾಹಿತಿ ಪ್ರಕಾರ ಬಹುಶಃ ನಾನೇ ಕೊನೆಯವನು ಇರಬೇಕು ಅಂದಿದ್ದಾರೆ. ಡಿಕೆಶಿ ಅವರಿಗೂ ಸಿಎಂ ಆಗುವ ಆಸೆ ಇರುತ್ತದೆ. ಗೊಂದಲದ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಬೇಕು. ಸಮಯ ಸಿಕ್ಕರೆ ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ನಿಷ್ಠ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ನಂಬಿಕಸ್ಥ, ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ. ಸತೀಶ್ ಜಾರಕಿಹೊಳಿ ಜಾಸ್ತಿ ಮಾತನಾಡೋದಿಲ್ಲ, ಆದರೆ ಹೆಚ್ಚು ಪ್ರಭಾವಿ. ಇಲ್ಲಿ ಯಾರೋ ಈ ಮಹಾದೇವಪ್ಪ ಇವರೆಲ್ಲ ಮಾತಾಡ್ತಾರೆ, ಇವರೆಲ್ಲ ಲೆಕ್ಕಕ್ಕಿಲ್ಲ. ಯಾಕಂದರೆ ಅವರೇ ಟಿ ನರಸೀಪುರದಲ್ಲಿ ಗೆಲ್ಲಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥ ಒಂದು ಸ್ವಲ್ಪ ತೂಕದ ಮನುಷ್ಯ, ನಂಬಿಕಸ್ಥ, ಶಕ್ತಿಯುತ ಲೀಡರ್ ಅಂದರೆ ಜಾರಕಿಹೊಳಿಯವರು ಮತ್ತು ಜಮೀರ್ ಅಹಮದ್ ಖಾನ್. ಇನ್ನೊಂದಷ್ಟು ಜನ ಎಲ್ಲ ಅಣ್ಣಂಗೆ ಜೈ ಅಂತಾರೆ. ಸಿದ್ದರಾಮಯ್ಯನವರು ಒಂದಷ್ಟು ಜನ ಏನಾರ ದುರ್ಬಳಕೆ ಮಾಡ್ಕೊಳ್ಳೋ ಸಂಖ್ಯೆ ಜಾಸ್ತಿ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅಲ್ಲ, ಸಿದ್ದರಾಮಯ್ಯನವರು ದುರಾಸೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯನವರು 2013ರಿಂದ 2018ರ ಅವಧಿಯಲ್ಲಿ ಅದ್ಭುತವಾದ ಆಡಳಿತ ಕೊಟ್ಟಿದ್ರು. ಆದರೆ ಅವ್ರಿಗೆ ಒಂದಷ್ಟು ಜನ ಜಾತಿ ಟ್ಯಾಗು, ಒಂದಷ್ಟು ಜನ ಅವ್ರ ಜೊತೆ ಸೇರ್ಕೊಂಡು ಅವ್ರ ಹೆಸರು ಬಳಸ್ಕೊಂಡು ಲೂಟಿ ಮಾಡೋರು ಸೇರ್ಕೊಂಡು ಅವ್ರನ್ನ ಹಾಳು ಮಾಡಿಟ್ರು. ಬಟ್ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಒಂದಷ್ಟು ಜನ ಅದರ ಹೊರತಾಗಿದ್ದಾರೆ. ಇನ್ನೂ ಕೂಡ ಒಳ್ಳೆತನವನ್ನು, ಒಂದಷ್ಟು ವ್ಯಕ್ತಿತ್ವವನ್ನು ಉಳಿಸ್ಕೊಂಡವ್ರೆ. ಸಿದ್ದರಾಮಯ್ಯನವ್ರಿಗೆ ಏನಾರು ಇನ್ನೊಂದಷ್ಟು ವೈಟೇಜ್ ಆ ಟೀಮ್ಗಿದೆ ಅಂದರೆ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ. ಈಗ ಇವರೇನು ನಾನು 28ಕ್ಕೆ ಆಗ್ತೀನಿ ಅಂತ ಹೇಳ್ತಾರೆ. ಅಧ್ಯಕ್ಷ ಆಗ್ಬಿಟ್ರೆ ನೆಕ್ಸ್ಟ್ ಇವ್ರು ಕ್ಲೈಮ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡಿದ್ದಾರೆ ಇದಕ್ಕೆ ಸಿಎಂ ಸ್ಥಾನವನ್ನು, ನಾನು ಅಧ್ಯಕ್ಷ ಆಗಿದೆ, ನನಗೆ ಸಿಗಬೇಕು ಅಂತ. 2028ಕ್ಕೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ರೆ ಅಂತ ಇವರು ಕ್ಲೈಮ್ ಮಾಡ್ತಾರೆ, ನಾನು ಅಧ್ಯಕ್ಷ ಇದ್ದೀನಿ, ನನಗೂ ಕೊಡಿ ಅಂತ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ 2013ರಲ್ಲಿ ಕಾಂಗ್ರೆಸ್ಸಿಗರೇ ಸೋಲಿಸಿದ್ರು. ಅವ್ರು ಸಿಎಂ ಆಗೋದನ್ನು ತಪ್ಪಿಸಿದ್ರು. 23ರಲ್ಲಿ ಡಿ ಕೆ ಸೋಲ್ಸಕ್ಕಾಗಲಿಲ್ಲ, ಲಕ್ಷದ ಲೀಡಲ್ಲಿ ಗೆದ್ರು. ಬಟ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಅವ್ರ ವಿರೋಧಿಗಳು ಯಾರು ಸೋಲ್ಸಕ್ಕಾಗಲ್ಲ. ಯಮಕರ ಮರಡಿಲಿ ಸತೀಶ್ ಅವರು ಕೆಪಿಸಿಸಿ ಅಧ್ಯಕ್ಷರ ನಂತರ 28ಕ್ಕೆ ಟವಲ್ ಆಗ್ತಾರೆ. ನೋಡಬೇಕು, ಇವತ್ತಿಂದಾದ್ರೆ ಸಾಕಲ್ಲ ಡಿ ಕೆಗೆ, ಅವತ್ತಿಂದ ನೋಡ್ಕೊಂಡ್ರೆ ಆಯ್ತು ಆಮೇಲೆ ಅಂತ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.